ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ಬೇಸಿಗೆಯಲ್ಲಿ ಮೊಸರು ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ ಮತ್ತು ಆರೋಗ್ಯಯುತವಾಗಿ ಕೂಡ ನಾವು ಇರಬಹುದು. ಈ ರೀತಿ ಮೊಸರನ್ನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಬೋದು. ಅದನ್ನು 2 ಸರಿ ಚೆನ್ನಾಗಿ ತೊಳೆದು ಇಟ್ಕೊಬೇಕು. ನಂತರ ಇದಕ್ಕೆ 1 ಕಪ್ ಅಷ್ಟು ಅಥವಾ 1.5 ಕಪ್ ಅಷ್ಟು ನೀರನ್ನ ಹಾಕಿ 1 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕಾಗತ್ತೆ. ಮೊಸರನ್ನ ಮಾಡುವಾಗ ಅನ್ನ ತುಂಬ ಸಾಫ್ಟಾಗಿ ಬರೋದಕ್ಕೋಸ್ಕರ ಈ ರೀತಿ ಅಕ್ಕಿನ ನೆನೆಸಬೇಕು. ನಂತರ ಒಂದು ಕುಕ್ಕರ್ಗೆ ಈ ಅಕ್ಕಿನ ಹಾಕ್ಕೊಬೇಕು. ಇದರ 3ರಷ್ಟು ನಾವು ಅಕ್ಕಿ ತೊಗೊಂಡಿದ್ದೀವಲ್ಲ ಅದರ 3ರಷ್ಟು ನೀರು ಹಾಕಿ ಒಂದು ಕುಕ್ಕರ್ನ ಮುಚ್ಚಳನ ಮುಚ್ಚಿ ವಿಷಲ್ ಬರೆಸ್ಕೋಬೇಕಾಗತ್ತೆ. ಈ ರೀತಿ 4 ವಿಷಲ್ಗಳನ್ನ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅನ್ನ ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಬೇರೆ ಒಂದು ಬೌಲ್ಗೆ ನಾನು ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ಅಳತೆಯಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಮಾಡಿರೋ ಅಷ್ಟು ಅನ್ನನೂ ಕೂಡ ಹಾಕೊತಾ ಇದ್ದೀನಿ, 1 ಕಪ್ ಅಷ್ಟು ಅನ್ನನ. ನಂತರ ಇದನ್ನು ನೀಟಾಗಿ ಪೊಟೊಟೊ ಸ್ಮ್ಯಾಶರ್ ತೊಗೊಂಡು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ತುಂಬಾ ಜಾಸ್ತಿ ಮಾಡಬಾರ್ದು. ಈ ರೀತಿ ಒಂದು ಮೀಡಿಯಮ್ ಆಗಿ 2 ನಿಮಿಷಗಳ ಕಾಲ ಬಿಸಿ ಇರಬೇಕಾದ್ರೆ ಮಾಡಬೇಕಾಗತ್ತೆ. ಅದು ಆರಿದ ಮೇಲೆ ಮಾಡೋಕ್ಕಾಗೋದಿಲ್ಲ. ನಂತರ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಅನ್ನನ ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗತ್ತೆ. ಬಿಸಿ ಅನ್ನಕ್ಕೆ ಮೊಸರು ಹಾಕಿದರೆ ಮೊಸರು ಒಳಕ್ಕೆ ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ಆರೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಚಿಕ್ಕದೊಂದು ಪ್ಯಾನ್ ಇಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, 2 ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, ನಂತರ 10 ಎಲೆಗಳಷ್ಟು ಕರಿಬೇವನ್ನ ಹಾಕಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಇದಕ್ಕೆ ಒಣಮೆಣಸಿನಕಾಯಿ ಕೂಡ ಹಾಕೊಬೋದು. ನಿಮಗೆ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕೊಬೋದು. ಒಗ್ಗರಣೆ ಎಲ್ಲ ತಣ್ಣಗಾಗ ಅಷ್ಟರಲ್ಲಿ ನಾವು ಅನ್ನನ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮೊಸರನ್ನ ಬೆರೆಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಪ್ಯಾಕೆಟ್ ಮೊಸರಾದರೆ ಅರ್ಧ ಲೀಟ್ರ್ ಮೊಸರು ತೊಗೊಂಡ್ರೆ ಸಾಕಾಗುತ್ತೆ. ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು ಸರಿ ಈ ರೀತಿ ಕಲಿಸ್ಕೊಬೇಕು. ನೋಡಿ, ಅನ್ನ ಮೊಸರೆಲ್ಲ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಕೂಡ ಕಾಣಿಸ್ತಿದೆ. ಈ ರೀತಿ ಬರಬೇಕು. ನಂತರ ಇದಕ್ಕೆ ತಣ್ಣಗಾದಂತಹ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆನ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಈ ಟೈಮಲ್ಲಿ ಬೇಕಾದರೆ ಉಪ್ಪನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಕಪ್ಪಷ್ಟು ದಾಳಿಂಬೆ ಹಣ್ಣಿನ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ದಾಳಿಂಬೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇದಕ್ಕೆ ನೀವು ಸಣ್ಣ ದ್ರಾಕ್ಷಿ ಕೂಡ ಹಾಕೊಬೋದು. ಸೀಡ್ಲೆಸ್ ಅಥವಾ ಸೀಡ್ ಇರೋವಂತಹ ದ್ರಾಕ್ಷಿ ಕೂಡ ಸೇರಿಸ್ಕೊಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇವಾಗ ನಮಗೆ ರುಚಿಯಾದಂತಹ ಮೊಸರನ್ನ ರೆಡಿಯಾಗಿದೆ. ನೀವೇ ಹೇಳಿ, ಈ ರೀತಿ ಮೊಸರನ್ನ ಮಾಡಿದ್ರೆ ಯಾರು ತಾನೇ ಇಷ್ಟಪಡಲ್ಲ? ನೀವು ಚಿತ್ರಾನ್ನ ಮಾಡಿದಾಗ ಸೈಡಲ್ಲಿ ಈ ರೀತಿ ಮಾಡ್ಬೋದು, ಅಥವಾ ನೀವು ಕೆಲವೊಂದು ಪೂಜೆಗಳನ್ನ ಮಾಡಿದಾಗ ಪ್ರಸಾದ ರೂಪದಲ್ಲಿ ಕೊಡೋದಕ್ಕೆ ಕೂಡ ಈ ರೀತಿ ಮಾಡ್ಬೋದು. ಈ ಥರ ಮೊಸರನ್ನ ಮಾಡಿ ಮಕ್ಳಿಗೆ ಕೊಟ್ಟಾಗ ಮಕ್ಕಳು ಕೂಡ ತಿಂತಾರೆ. ಸಾಮಾನ್ಯವಾಗಿ ಮಕ್ಕಳು ಮೊಸರನ್ನ ತಿನ್ನಲ್ಲ ಅಂತ ಹಠ ಮಾಡೋದು ಜಾಸ್ತಿ. ಅಂಥ ಟೈಮಲ್ಲಿ ನಾವು ಈ ರೀತಿ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.